ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮೀಕಾಂತ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಮಂಗಳವಾರದ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಂಗಳವಾರ ಮಾರ್ನಿಂಗ್ ವಾಂಗಿಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಕುಕ್ಕರಲ್ಲಿ ಗೊಜ್ಜನ್ನು ಮಾಡ್ಕೊತಿಲ್ಲ, ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಫಸ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿದ್ರೆ ಬೇಗನೆ, ಅಂದರೆ ಒನ್ ಡೇಗೆ ಮಾತ್ರ, ಒನ್ ಟೈಮಿಗೆ ಆಗುತ್ತೆ. ನಾವು ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು. ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಸಿಂಪಲ್ಲಾಗಿ ಅರ್ಜೆಂಟಾಗಿ ಬೇಗ ಏನೋ ಎಮರ್ಜೆನ್ಸಿ ಇತ್ತು ಅಂದರೆ ಈ ಥರ ಮಾಡ್ಕೋಬೋದು. ಅದು ಸ್ವಲ್ಪ ಡ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ. ಅದು ಎಕ್ಸ್ಟ್ರಾನ ನೀವು ಬೇಕು ಅಂದರೆ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ಫ್ರೈ ಆದಮೇಲೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಹೊಸ್ದಾಗಿ ಕಲಿತಾ ಇದ್ದರೆ ನೀವು ಕೂಡ ಈ ಥರನೇ ಮಾಡಿ. ನಾನು ತುಂಬ ಸತಿ ಮಾಡಿ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ಇವಾಗ ಬೇರೆ ಸಪ್ರೇಟಾಗಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಒಂದೇ ಥರನೇ ಇರಲಿ, ಬೇಗ ಆಗಿಬಿಡ್ಲಿ, ಒನ್ ಟೈಮಿಗೆ ಸಾಕು ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದು ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಖಾರಕ್ಕೆ ಅಂತ ಏನು ಹಾಕ್ಕೊಂಡಿಲ್ಲ ನಾನು, ಅದಕ್ಕೆ ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇನ್ನು ಮಾಮೂಲಿ ಗೊಜ್ಜು ಮಾಡೋದು ಸೇಮ್ ಆ್ಯಸ್ ಇಟ್ ಈಸ್ ಇದೇ ಪ್ರೊಸೀಜರ್ನ ನಾವು ಫಾಲೋ ಅಪ್ ಮಾಡಬೇಕು. ಅದೆಲ್ಲ ಆದಮೇಲೆ ನಾವು ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಬೇಕು, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಬೇಗನೆ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈ ಉಪ್ಪನ್ನ ನಾವು ಬೆಂದಮೇಲಾದರೂ ಹಾಕಲೇಬೇಕು, ಬೇಯೋದಕ್ಕೆ ಮುಂಚೆ ಆದರೂ ಹಾಕಲೇಬೇಕು. ನಾವು ಯಾವಾಗಾದರೂ ಕೂಡ ರುಚಿಗೆ ಅಡುಗೆಗೆ ಮೇಯ್ನ್ ಬೇಕಾಗಿರೋದೇ ಉಪ್ಪು, ಅಂದರೆ ರುಚಿ ಬೇಕಲ್ವ. ಸೊ ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹುಣಸೆಹಣ್ಣ ಫಸ್ಟೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸ್ವಲ್ಪ ಹುಳಿಬಿಟ್ಟು, ಆಮೇಲೆ ಇಲ್ಲೊಂದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೇಲಿ ಬಂದು ಭಟ್ರು ಮಾಡಿರೋ ಅಂಥ ವಾಂಗಿಬಾತ್ ಪೌಡರ್ ಇದ್ದಿದ್ದು, ಸೊ ಹಾಗಾಗಿ ಅದು ಸ್ವಲ್ಪ ಜಾಸ್ತಿನೇ ಖಾರ ಇತ್ತು. ಸೊ ನನಗಿದು ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದು ಖಾರ ಇದೆಯಲ್ವ, ಅದು ಖಾರ ಸ್ವಲ್ಪ ಕಡಿಮೆ ಆಗಬೇಕು. ನಾವು ಮಾಡಿರೋ ಅಡುಗೆ ಟೇಸ್ಟಿಯಾಗಿ ನಾರ್ಮಲಾಗಿ ಪರ್ಫೆಕ್ಟಾಗಿ ಬರಬೇಕು ಅನ್ನೋ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ, ಅಂದರೆ ರಬ್ಬರ್ ಏನೋ ಹಾಕ್ತೇನೆ, ವಿಷಲ್ ಇಡ್ದೇನೆ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಈ ಥರ ಇಟ್ಬಿಟ್ಬಿಟ್ಟೆ. ನೀವು ಕೂಡ ಇದೇ ಮಾಡಿ. ನೀವು ಹೊಸ್ದಾಗಿ ಇನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದೇ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮಗೆ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಇಲ್ಲಾಗಲೇ ಇದು ಬದನೆಕಾಯಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದ್ರೇ ಚೆನ್ನಾಗಿರುತ್ತೆ. ಇದು ನಾನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಲ್ವ, ಸೊ ಹಾಗಾಗಿ ನಾನು ಸ್ವಲ್ಪ ಡ್ರೈ ಆಗಿ, ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಲಿ ಅಂತ ನಾನು ಬಿಟ್ಕೋತೀನಿ. ಅದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕಾಮನಾಗಿ ರೆಗ್ಯುಲರಾಗಿ ನಾನು ಯಾವಾಗಲೂ ಟಿಫನ್ಗೆಲ್ಲ ನಾನು ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಿದ್ದು. ಬಟ್ ಇವತ್ತು ಬೇಡ, ಒಂದು ಸತಿ ಸೊಸೈಟಿ ಅಕ್ಕಿಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಲ್ಲಾದಮೇಲೆ ಭಟ್ರು ಮಾಡಿಟ್ಟಿದ್ರಲ್ಲ ಪೌಡ್ರು, ವಾಂಗಿಬಾತ್ ಪೌಡರ್, ಅದನ್ನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಖಾರ ಫಸ್ಟು ನೀವು ಅಂಗಡಿಯಿಂದ ಆದರೂ ತೊಗೊಳ್ಳಿ, ಇಲ್ಲ ಮನೇಲಿ ಅಮ್ಮ ಕೊಟ್ಟರು, ರಿಲೇಟಿವ್ಸ್ ಕೊಟ್ಟರು ಅಂತ ಯಾವುದಾದ್ರೂ ಪೌಡ್ರನ್ನ ಯೂಸ್ ಮಾಡೋದೇ ಆಗಿದ್ದರೆ ಫಸ್ಟ್ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಹಾಕಬೇಕು. ಯಾಕಂದರೆ ಉಪ್ಪು ಖಾರ ಏನಿದೆ ಇಲ್ಲ ನೋಡಿ, ನಮ್ಗೆ ಅಡುಗೆಗೆ ಏನು ಬೇಕು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೋಬೇಕು. ಸೊ ಇದು ನಾನು ಆಗಲೇ ಹೇಳ್ದಂಗೆ ಇದ್ರ ಭಟ್ರು ಮಾಡಿರೋ ಪುಡಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇತ್ತು. ಸೊ ಹಾಗಾಗಿ 1.5 ಸ್ಪೂನ್ ನಾನಿಲ್ಲಿ ಪುಡಿನ ಸೇರಿಸ್ಬಿಟ್ಟು, ಇನ್ನು ಬೇಗ ಆಗಲಿ ಅಂತ ಹೇಳಿ ನಾನು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಬೇಕು. ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದು ಡಬಲ್ 2 ಲೋಟ ನೀರು ಬೇಕು. ಸೊ ಹಾಗಾಗಿ ನಾನು ಲೆಕ್ಕದಂಗೆ ಫಸ್ಟೇ ಇಟ್ಕೊಂಡಿರ್ತೀನಿ, ಬೇಗನೆ ರೆಡಿ ಆಗುತ್ತೆ. ಅದನ್ನು ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ತೆಗೆದುಬಿಟ್ಟು ನಾನು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿನೀರನ್ನ
ಇನ್ನು ರುಚಿಗೆ ಉಪ್ಪು ಖಾರ ಏನು ಬೇಕು ಅಂತ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು. ನಾನು ಉಪ್ಪನ್ನ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನಾಗಿ ಒಂದು 2-3 ಸತಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ಯಾವುದೇ ರೀತಿ ಯಾವತ್ತೂ ಕೂಡ ನೆನೆಸಿಡೋದಕ್ಕೆ ಹೋಗಲ್ಲ. ಇನ್ನೇನು ನೀರು ಮಳ್ತಾಯಿದೆ ಅನ್ನೋ ಟೈಮಲ್ಲಿ ತೊಳೆದ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಎಷ್ಟು ಕಲರ್ ಆಗಿದೆ ಅಂದರೆ ಅಷ್ಟು ಕಲರ್ ಇದೆ. ಇವಾಗ ಭಟ್ರು ಮಾಡಿದ್ರು ಕೂಡ ಅಷ್ಟು ಕಲರ್ ಆಗ್ತಾರೆ. ನಾವೇ ನ್ಯಾಚುರಲ್ ಮನೆಗೆ ಮಾಡ್ಕೋಬೇಕು ಅಂತ ಹೇಳೋದು. ಅದಕ್ಕೇ ಅವರು ಕೂಡ ಚೆನ್ನಾಗೇ ಮಾಡಿಕೊಟ್ಟಿದ್ರು. ನಮಗೆ ಗೊತ್ತಿರೋರೇ ಭಟ್ರು ಮಾಡಿಕೊಟ್ಟಿದ್ದು. ಯಾವುದೋ ಫಂಕ್ಷನ್ನಲ್ಲಿ ಅಂದ್ಬಿಟ್ಟು ಮಾಡಿಸ್ಕೊಂಡು ಇಟ್ಕೊಂಡಿದ್ವಿ. ಅದು ಒನ್ ಟೈಮ್ ಅಲ್ಲಿ ಅಡುಗೆಗೆ ಅಂತ ಬೇಕು, ಟಿಫನ್ಗೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು ಪುಡಿ ಅದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಸೊ ನಾವು ಸ್ವಲ್ಪ ಮನೇಲಿ ಇಟ್ಕೊಂಡಿದ್ವಿ. ನಾನು ಕೂಡ ಅಂಗಡಿಲೆಲ್ಲ ತೊಗೊಂಬಂದು ಮಾಡ್ಕೋತೀನಿ. ನಾನು ಯಾವುದೇ ರೀತಿ ಮನೇಲಿ ಇನ್ನೂ ಯಾವುದು ಪ್ರಿಪೇರ್ ಮಾಡಿ ಇಟ್ಕೊಂಡಿಲ್ಲ. ವಾಂಗಿಭಾತ್ ಪೌಡರ್, ಬಿಸಿಬೇಳೆಭಾತ್ ಪೌಡರ್, ಪುಳಿಯೋಗರೆ ಪುಡಿ ಇದ್ಯಾವುದು ಮಾಡಿ ಇಟ್ಕೊಂಡಿಲ್ಲ. ಮಾಡಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತಾ ಹೋಗಿ. ಇನ್ನೂ ಹೊಸ ಹೊಸ ರೆಸಿಪೀಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಮಾಡಿಟ್ಕೊಂಡಿದ್ದೆ. ಇದೆಲ್ಲ ಆದಮೇಲೆ ಇದು ಕೂಡ ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ್ರೇ ಅದು ಅನ್ನ ಚೆನ್ನಾಗಾಗೋದು. ಸೊ ಹಾಗಾಗಿ ನಾನು ಕೂಡ ಮಳ್ಳಿದ ಮೇಲೂ ಕೂಡ ಇನ್ನೊಂದು ಸತಿ ನಾನು ಟೇಸ್ಟ್ ಮಾಡಿ ನೋಡಿದೆ. ಇನ್ನು ಇದರಲ್ಲಿ ಪರ್ಫೆಕ್ಟಾಗಿತ್ತು. ಸೋನಾ ಮಸೂರಿ ಅಕ್ಕಿಗೆ ಪರ್ಫೆಕ್ಟಾಗಿ ಎಷ್ಟಿರುತ್ತೋ ಅಷ್ಟೇ ಇತ್ತು. ನಾವಾದರೆ ಸೊಸೈಟಿ ಅಕ್ಕಿಗೆ ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಮಾಡ್ಕೋಬೇಕಷ್ಟೇ. ಇನ್ನು ನಮ್ಮ ಮನೇಲಿ ಇವತ್ತು ಫಸ್ಟು ಅವತ್ತು ಒಂದು ಟೈಮ್ ಹರಡಿತ್ತು ಬ್ರಹ್ಮಕಮಲ. ಇವತ್ತು ಕೂಡ ಒಂದು ಮೊಗ್ಗು ಹರಡಿದೆ. ನೋಡ್ಬೋದು ಇಲ್ಲಿ ನೀವು. ಇನ್ನು ಮೇಲ್ಗಡೆ ಇರೋ ಮೊಗ್ಗು ಅದು ಮೊಗ್ಗದು ಇವತ್ತೊಂದು ಹರಡುತ್ತೆ ನೋಡಿ. ತುಂಬಾ ಚೆನ್ನಾಗಿತ್ತು. ಇವತ್ತೊಂದು ನಾಳೆ ಒಂದು ಫ್ಲವರ್ ಹರಡುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೊಂಥರ ಖುಷಿಯಾಯಿತು. ಬಟ್ ಏನಪ್ಪ ಅಂತಂದರೆ ಈ ಹೂನ ನಾವು ತೆಗೆದುಬಿಟ್ಟು ದೇವ್ರಿಗೆಲ್ಲೂ ಇಡೋ ಆಗಿಲ್ಲ, ಕೀಳೋಕ್ಕೂ ಆಗಲ್ಲ. ಜಸ್ಟ್ ನಾವು ನೋಡಿಬಿಟ್ಟು ಕಣ್ಣು ತುಂಬಿಸ್ಕೊಬೋದಷ್ಟೇ. ಇದು ಯಾವುದೇ ರೀತಿ ಉಪಯೋಗಕ್ಕೆ ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅಂದರೆ ಶ್ರೇಷ್ಠವಾದ ಹೂವು ಅಂತ ಅಂದ್ಬಿಟ್ಟು ಮನೆ ಬಾಗಿಲಲ್ಲಿ ಹಾಕ್ಕೋತಾರೆ. ಈ ಆಲೋವೆರಾ ಗಿಡ, ತುಳಸಿ ಗಿಡ, ಬ್ರಹ್ಮಕಮಲ ಹಾಕ್ಕೊಂಡಿದ್ದೀವಿ. ಇನ್ನೊಂದು ತ್ರಿಶೂಲದ ಒಂದು ಗಿಡ ಹಾಕ್ಕೋಬೇಕು. ಅದು ಒಂದು ಹಾಕ್ಕೊಂಡ್ರೆ ಫುಲ್ ಆಗುತ್ತೆ ನಮ್ಮ ಮನೆ ಹತ್ರ. ಇನ್ನು ನಮ್ಮ ಮನೆ ಮುಂದೆ ಸ್ಪೇಸ್ ಇದೆ ಅಲ್ವಾ, ಅಲ್ಲೇ ನಾವು ಗಿಡ ಎಲ್ಲ ಹಾಕ್ಕೊಂಡಿದ್ವಿ. ಇನ್ನು ನನ್ನ ಮಗ ಹೋಗ್ಬಿಟ್ಟು ಹೂವೆಲ್ಲ ಕೀಳೋದಕ್ಕೆ ಅದು ಮುಟ್ಟಿ ಆಟ ಆಡೋದಕ್ಕೆಲ್ಲ ಹೋಗ್ತಿದ್ದ. ನಾನು ಫೋಟೋ ತೆಗಿತೀನಿ ಇರೋ ಅಂತಂದರೆ ಅವನು ಹೂವನ್ನೇ ಕೀಳಕ್ಕೆ ಹೋಗ್ತಿದ್ದ. ಎಷ್ಟು ಹಿಡ್ಕೊಂಡ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಏನು ಮಾಡೋದಕ್ಕಾಗಲ್ಲ, ಅವನಿನ್ನೂ ಚಿಕ್ಕವನಲ್ವ. ಸೊ ಹಾಗಾಗಿ ಅವನಿಗೆ ಅಷ್ಟೇನೂ ಗೊತ್ತಾಗಲ್ಲ. ಇನ್ನು ಅವನದು ನಿಧಾನಕ್ಕೆ ಇವಾಗ ನಡೀತಿದ್ದಾನೆ ಅಂತ ಹೇಳಿದ್ನಲ್ಲ, ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಡೀತಿದ್ದಾನೆ, ಓಡಾಡ್ತಾನೆ ನಮ್ಮ ಹಿಂದೆ ಮುಂದೆ ಎಲ್ಲ. ಆದರೆ ಬಿದ್ದೋಗ್ತೀನಿ ಅನ್ನೋ ಭಯ. ಇನ್ನು ಇವತ್ತಿನ ಸ್ಪೆಷಲ್ ಮಂಗಳವಾರ ನೈಟ್ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಶಾವಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅದು ಒತ್ತದು ಬಂದುಬಿಟ್ಟು ಈ ಥರ ಇರುತ್ತೆ. ನಮ್ಮಮ್ಮನ ಮನೇಲೆಲ್ಲ ನಾನು ಶಾವಿಗೆ ಯಾವತ್ತೂ ತಿಂದೇ ಇಲ್ಲ. ನನ್ನ ಫ್ರೆಂಡ್ ನಾನು ಚಿಕ್ಕವಳಿದ್ದಾಗಿಂದ ನಾನು ಅವಳು ಫ್ರೆಂಡು. ಸೊ ಹಾಗಾಗಿ ಅವ್ರ ಮನೇಲಿ ಹೋಗಿದ್ದಾಗ ಒನ್ ಟೈಮ್ ತಿಂದಿದ್ದಷ್ಟೇ. ಅದು ಬಿಟ್ಟರೆ ನಾನು ಇಲ್ಲಿ ನಮ್ಮ ಮನೇಲಿ ತಿಂದಿದ್ದು. ಇನ್ನು ನನ್ನ ಮಗ ನಮಗಿಂತ ಫಸ್ಟಾಗಿ ಅವನೇ ನಿಂತ್ಬಿಟ್ಟಿದ್ದ ಶಾವಿಗೆ ಒತ್ತೋಕ್ಕೆ. ಬಟ್ ಅಂದರೆ ನನಗೆ ತುಂಬಾ ಕ್ಯೂರಿಯಾಸಿಟಿ, ನನಗೆ ಹೆಂಗೆ ಒತ್ತೋದು ಏನು ಎತ್ತ ಅಂದರೆ ನನ್ನನ್ನೇನು ಕರೆಯಲ್ಲ ನಮ್ಮ ಮನೇಲಿ. ಬಟ್ ಆದ್ರೂ ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೆಲ್ಲನ ಫಸ್ಟು ಬಿಸಿನೀರಲ್ಲಿ ಅದನ್ನು ಕಾಯಕ್ಕಿಡಬೇಕು. ಅದು ಚೆನ್ನಾಗಿ ಕಾಯ್ದ ಮೇಲೆ ನಾವಿಲ್ಲಿ ತೆಂಗಿನಕಾಯಿನ ಒಂದು ತೆಂಗಿನಕಾಯಿ ಫುಲ್ಲು ನೀರು ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡು ಅದನ್ನು ಕಾಯ್ದಿರೋ ಅಂಥ ಪಾಕಕ್ಕೆ ಮಿಕ್ಸ್ ಮಾಡಿದ್ರೆ ಮುಗೀತು. ಅಲ್ಲಿಗೆ ಬೆಲ್ಲದ ಪಾಕ ರೆಡಿ ಆಗುತ್ತೆ. ಇನ್ನು ಕೆಲವೊಬ್ಬರು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋತಾರೆ. ಇದಕ್ಕೆ ಏಲಕ್ಕಿನೂ ಕೂಡ ಹಾಕ್ತಾರೆ. ಇಷ್ಟು ಮಾಡಿದ್ರೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥ ಪಾಕ ರೆಡಿ ಆಗುತ್ತೆ. ಇನ್ನು ಇದು ಬಂದು ಕಡಲೆ ಇರುತ್ತಲ್ಲ, ಹುರ್ಗಡ್ಲೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಬೇಕು. ಇದನ್ನು ಹಾಕ್ಕೊಂಡೇ ತಿನ್ನೋದು. ಇನ್ನು ನಮ್ಮ ಮನೇಲಿ ಶಾವಿಗೆ ಮಾಡೋದಕ್ಕೆ ಅಂದ್ಬಿಟ್ಟು ಮುದ್ದೆಗೆ ನಾವು ಯಾವ ತಪ್ಪಲೆಯಲ್ಲಿ ಇಡ್ತೀವೋ ಅದೇ ತಪ್ಪಲೆಲ್ಲೇ ಇಟ್ವಿ. ನಾವು ಮುದ್ದೆಗೆ ಯಾವ ಮೆಜರ್ಮೆಂಟಲ್ಲಿ ತೊಗೋತೀವೋ ಅದಕ್ಕಿಂತ ಇನ್ನೊಂದು 2-3 ಗ್ಲಾಸಸ್ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದು ನೀರು ಕಾಯೋದಕ್ಕೆ ಬಿಟ್ಟರು. ನಾನು ಯಾವತ್ತೂ ಮಾಡಿರಲಿಲ್ಲ. ಇದು ನಮ್ಮ ಅತ್ತೆನೇ ಮಾಡ್ತಾಯಿದ್ದಾರೆ. ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಹೇಳಿದ್ನಲ್ಲ ಕಾಯಲ್ಲ ಅಂತ, ಅದು ಕೂಡ ರೆಡಿ ಮಾಡ್ಕೊಂಡಿದ್ರು. ಅದು ಕೂಡ ಮಳ್ಳೋ ಮೂಮೆಂಟ್ ಬಂದಿತ್ತು. ಈ ಕಡೆ ಶಾವಿಗೆಗೆ ಅಂತ ನೀರು ಕೂಡ ಇಟ್ಟಿದ್ವಿ. ಇನ್ನು ಅದಕ್ಕೆ ಅಂತಲೇ ಶಾವಿಗೆ ಒತ್ತೋದಕ್ಕೆ ಅಂತಲೇ ಸಪ್ರೇಟಾಗಿ ಬಂತು. ನಮ್ಮ ಮನೆಗಳಲ್ಲಿ ಇದು ಶಾವಿಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನು ಅದು ಕುದಿ ಬರಲಿ ಬೇಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸಿಟ್ಟು ಹಾಕಿ ಬಿಟ್ಟಿದ್ರು. ಸೊ ಅದು ಕೂಡ ಕುದೀತಾ ಬರ್ತಿದೆ. ನೋಡ್ಬೋದು ಇಲ್ಲಿ ನೀವು. ಇದು ಕುದ್ದಿದ ಮೇಲೆ ಸೇಮ್ ನಾವು ಯಾವ ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು ಅಂತಂದರೆ, ನಾವು ಮುದ್ದೆ ಯಾವ ಥರ ಮಾಡ್ತೀವೋ ಮನೇಲಿ ನಾರ್ಮಲಾಗಿ ರಾಗಿ ಮುದ್ದೆ ಯಾವ ಥರ ಮಾಡ್ತೀವೋ ಸೇಮ್ ಪ್ರೊಸೀಜರೇ ಇದು ಕೂಡ. ಇದನ್ನು ಕೂಡ
ಹಸಿ ಹಿಟ್ಟು ಹಾಕ್ಕೊಂಡು ಸೇಮ್ ಮುದ್ದೆ ಮಾಡೋ ಹಂಗೆ ಮಾಡೋದು. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ತಪ್ಪಲೆ ಆಯಿತು, ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ವಿ. ಸೊ ಹಾಗಾಗಿ ಸ್ವಲ್ಪ ತಿರುಗಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ನನಗೆ. ನಾನು ಹೇಳಿದ್ನಲ್ಲ, ನನಗೆ 2 ಕೋಲಲ್ಲೆಲ್ಲ ತಿರ್ಗೋದಕ್ಕೆ ಬರಲ್ಲ. 1 ಕೋಲಲ್ಲಿ 4 ಜನಕ್ಕೆ ಮಾಡು ಚಿಕ್ಕ ಚಿಕ್ಕದಾಗಿರೋ ಮುದ್ದೆ ಅಂತಂದರೆ ಮಾಡ್ತೀನಿ. ಇಲ್ಲ ಇನ್ನೊಂದು ಗ್ಲಾಸು, 1.5 ಗ್ಲಾಸ್ ಜಾಸ್ತಿ ಇಟ್ಟು ಒಂದು 6 ಜನಕ್ಕೆ ಮಾಡು ಅಂದರೆ ಚಿಕ್ಕ ಮುದ್ದೆ ಮಾಡ್ತೀನಿ ಅಷ್ಟೇ. ನನಗೆ 2 ಕೋಲಲ್ಲೆಲ್ಲ ತೊಳ್ಸೋದಕ್ಕೆ ಬರಲ್ಲ. ಅಂದರೆ ನಾನು ಈ ಥರ ಮಾಡ್ತೀನಿ. ಈ ಥರ ಎಲ್ಲ ಮಾಡೋದಾದರೆ ನಮ್ಮ ಅತ್ತೆನೇ ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ, ಊಟ ಎಲ್ಲ. ಸೊ ಹಾಗಾಗಿ ಈ ಥರ ಸ್ಪೆಷಲ್ ಎಲ್ಲ ಮಾಡಬೇಕು ಅಂದರೆ ಅವರೇ ಮಾಡಿಕೊಡ್ತಾರೆ. ಇನ್ನು ಅವರಿಲ್ಲಿ ಕುದಿ ಹಾಕ್ತಿದ್ದಾರೆ ನೋಡ್ಬೋದು. ಇಲ್ಲಿ ಆಗಿನ ಕಾಲದಲ್ಲಿ ಅಂದರೆ ಒಲೆ ಮೇಲೆಲ್ಲ ಇಟ್ಬಿಟ್ಟು 2 ಕೋಲಲ್ಲಿ ಎಲ್ಲ ತಿರುಗ್ತಿದ್ರು. ಬಟ್ ಅಂದರೆ ನಾವು ಈಗಿನ ಜನ್ರೇಷನಲ್ಲಿ ಇವಾಗ ಅದೆಲ್ಲ ನೋಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಇವಾಗ ಗ್ಯಾಸು ಆದ್ರೂ ಬಿಡೋದಕ್ಕಾಗಲ್ವಲ್ಲ. ಊಟ ಮಾಡಲೇಬೇಕು, ಏನೇ ಮಾಡಿದ್ರು ಕೂಡ ಊಟ ಮಾಡಲೇಬೇಕು. ಮಾಡಲ್ಲ ಅಂದರೂ ಕಲಿಯಲ್ಲ ಅಂದರೂ ಕಲೀಲೇಬೇಕು ಕೆಲವೊಂದೊಂದು ಕೆಲಸಗಳ್ನ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಇಲ್ಲಿ ಅವರು ಸ್ವಲ್ಪನೇ ಹಸಿ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಇದ್ದಾರೆ. ಅದು ಗಂಟಾಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಅವ್ರಿಗೊಂದು ಐಡಿಯಾ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ನೋಡೋದಕ್ಕೆಲ್ಲ ಗಂಟು ಥರ ಕಾಣಿಸ್ತಿತ್ತು. ಇನ್ನು ಫೈನಲಾಗಿ ಯಾವುದೇ ರೀತಿ ಗಂಟು ಕೂಡ ಆಗಿರಲಿಲ್ಲ. ಇನ್ನು ಅವ್ರು 2 ಕೋಲಲ್ಲೂ ಕೂಡ ತಿರುಗಿಬಿಟ್ಟು ನಾವು ಯಾವ ರೀತಿ ಮುದ್ದೆ ಮಾಡ್ಕೋತೀವೋ ಆ ಥರ ಮುದ್ದೆ ಮಾಡ್ಕೋಬೇಕು. ಈ ಥರ ಅದಕ್ಕೆ ಫಸ್ಟು ನೀರೆಲ್ಲ ಅದ್ಬಿಟ್ಟು ಆಮೇಲೆ ಆ ಥರ ಮುದ್ದೆ ಇಟ್ಟು ಆಮೇಲೆ ಇದರಿಂದ ಇಲ್ಲಿ ಪ್ರೆಸ್ ಮಾಡಬೇಕು. ಅದು ಕೆಳಗಡೆ ನೂಡಲ್ಸ್ ಟೈಪಲ್ಲಿ ಬರುತ್ತೆ. ಒಂದು ಪ್ಲೇಟ್ ಇಟ್ಕೊಂಡು ಅದನ್ನು ತಿರುಗಿಸೋದು ಅಷ್ಟೇ. ಇಷ್ಟು ಮಾಡಿದ್ರೆ ಶಾವಿಗೆ ರೆಡಿ ಆಗೋಗ್ಬಿಡುತ್ತೆ. ಇದು ನನಗೊಂಥರ ತಿನ್ನಬೇಕು ಅಂದ್ರೆ ತುಂಬ ಇಷ್ಟ ನನಗೆ. ಏನಿಲ್ಲ ಅಂದರೂ 1 ವಾರಕ್ಕೆ 2 ಟೈಮ್ಸ್ ಮಾಡಿಕೊಟ್ರು ಕೂಡ ನಾನು ತಿಂತೀನಿ. ಇದು ನೋಡಿ ಫೈನಲಾಗಿ ಈ ಥರ ಬಂತು. ನನ್ನ ಮಗ ಫಸ್ಟು ಕೂತಿದ್ದೆ, ನಾನು ಹೇಳಿದ್ನಲ್ಲ ಅವನೇ ಒತ್ಬಿಡ್ತಾನೇನೋ ಅನ್ನೋಂಗೆ ಕೂತ್ಕೊಬಿಟ್ಟಿದ್ದ. ಬಟ್ ಏನು ಮಾಡೋಕ್ಕಾಗುತ್ತೆ, ಬಿಡೋಂಗೂ ಇಲ್ಲ ಕಟ್ಕೊಳ್ಳೋಂಗೂ ಇಲ್ಲ. ಆದ್ರೂ ಅವನ್ನ ತೊಡೆ ಮೇಲೆ ಕೊಂಡಿಸ್ಕೊಂಡೆ, ಹಂಗೂ ಹಿಂಗೂ ಆಟ ಆಡಿಸ್ಕೊಂಡು ಫೈನಲಾಗಿ ಒತ್ತಿದ್ರು ನಮ್ಮ ಮನೇಲಿ ಶಾವಿಗೆನ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗೇ ಬಂದಿತ್ತು ಶಾವಿಗೆ. ನಾನೇನಿಲ್ಲ ಅಂದರೂ ನನ್ನ ಮದುವೆ ಆದಮೇಲೆ ಒಂದು 6 to 8 ಟೈಮ್ಸ್ಗೂ ಜಾಸ್ತಿನೇ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಈ ಥರ ತಿರುಗಿಸೋಕ್ಕೂ ಬರಲ್ಲ. ಇದು ನಾನೇ ತಿರುಗಿಸ್ತಾ ಇದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಬಟ್ ಆದ್ರೂ ನಾನು ಕೂಡ ಒಂದು 2-3 ಸತಿ ಟ್ರೈ ಮಾಡಿದೆ. ಫೈನಲಾಗಿ ಈ ಥರ ಬರುತ್ತೆ. ಅದನ್ನು ನಾವು ಒಂದು ಡಬ್ರಿಗೆ ಈ ಥರ ಒಂದು ಕಡೆ ಇಟ್ಕೊಂಡ್ರೆ ಆಯಿತು. ಇದು ಬಿಸಿ ಇರೋದಕ್ಕಿಂತ ಆರ್ಕೊಂಡ್ಮೇಲೆ ತಿನ್ನಬೇಕು ಅಂತ ಹೇಳ್ತಾರೆ. ಇನ್ನು ಇದನ್ನು ತಿನ್ನೋದು ಹೆಂಗಪ್ಪ ಅಂತಂದರೆ, ಇದು ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಆಮೇಲೆ ನಾವು ಮಾಡಿಟ್ಟಂಥ ಬೆಲ್ಲದ ಪಾಕನ ಅದಕ್ಕೆ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ರೈಸ್ ಥರ ಕಲಿಸ್ಕೊಂಡು ತಿನ್ನೋದು ಅಷ್ಟೇನೆ. ಅದಕ್ಕೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಸ್ವಲ್ಪ ಹೊರಗಡೆ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ವೆದರ್ ತುಂಬಾ ಚೆನ್ನಾಗಿತ್ತು. ನಾನು ಗಾಡೀಲೇ ಹೋಗ್ಬಿಟ್ಟು ಬಂದುಬಿಡ್ತೀವಿ ನಾವು ಬೇಗನೆ. ಅಂದರೆ ನಮ್ಮ ಊರಲ್ಲಿ ಇವಾಗ ಡಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ NH4 ಹೈವೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಟೋಲ್ ನಮ್ಮೂರ ಹತ್ರನೇ ಹಾಕಿರೋದು ಅಂತಲೂ ಹೇಳಿದ್ದೀನಿ. ಇನ್ನು ಫುಲ್ ರೋಡ್ ಆಗೋಗ್ಬಿಟ್ಟಿದೆ. ಇನ್ನು ಟೋಲ್ನ ಓಪನಿಂಗಲ್ಲೂ ಇದೆ. ಬಟ್ ಇನ್ನೂ ಅಮೌಂಟೆಲ್ಲ ಕಟ್ಟಿಸ್ಕೊತಾ ಇಲ್ಲ. ಇನ್ನು ಮುದ್ದಿಂಗನಹಳ್ಳಿ ಹತ್ರ ಕೆಳಗಡೆ ಟ್ರೈನ್ ಹೋಗ್ತಾಯಿದೆ. ನಾವು ಫ್ಲೇವರ್ ಮೇಲೆ ಹೋಗ್ಬಿಡ್ತೀವಿ. ಇನ್ನು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಅಲ್ಲಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಮನೆ ಗ್ರಾಸರೀಸ್ ಇನ್ನೂ ಏನೇನೋ ಬೇಕಾಗಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಅಲ್ಲಿ ನನಗೆ ಈ ಥರ ಇದು ಪ್ಲಾಸ್ಟಿಕ್ಕಿನ ಬಾಕ್ಸು, ನನಗೆ ಗ್ಲಾಸ್ ಬಾಕ್ಸ್ ಅಂದ್ಬಿಟ್ಟು ನಾನು ನೋಡಿದೆ. ತುಂಬಾ ಇಷ್ಟ ಆಯಿತು. ನಾನು ಗ್ಲಾಸ್ದಾರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ಸಾಲ್ಟ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಪ್ಲಾಸ್ಟಿಕ್. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ನಮಗೆ ಏನೇನು ಬೇಕೋ ಅದು ತೊಗೊಂಡು ಬೈ ಮಾಡಿ ಬಂದ್ವಿ. ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿತ್ತು. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.